ಸದಾಶಿವನಗರ. ಬೆಂಗಳೂರಿನ ಶ್ರೀಮಂತ ಏರಿಯಾ. ಬೆಂಗಳೂರಿನ ಸಾಕಷ್ಟು ಸಾಹುಕಾರರೆಲ್ಲ ಇದೇ ಏರಿಯಾದಲ್ಲೇ ಇರೋದು. ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ಟೋ ಏರಿಯಾಗಳಲ್ಲೊಂದು ಬೆಂಗಳೂರಿನ ಈ ಸದಾಶಿವನಗರ. ಈ ಸದಾಶಿವನಗರದಲ್ಲಿ ಸೆಲೆಬ್ರಿಟೀಸು, ಪೊಲಿಟಿಷಿಯನ್ಸು ಸಾಕಷ್ಟು ಜನ ವಾಸ ಇದ್ದಾರೆ. ಹಾಗೆ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂದರೆ ಯಾರ್ಯಾರ ಮನೆ ಸದಾಶಿವನಗರದಲ್ಲಿದೆ ಅಂತ ಹುಡುಕಿ ಹೊರಟ್ವಿ. ಆಗ ಮೊದಲು ನಮಗೆ ದರ್ಶನ ಆಗಿದ್ದು ನಮ್ಮ ಅಪ್ಪು ಸರ್ ಮನೆ, ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಮನೆ. ಅದರ ಪಕ್ಕದಲ್ಲೇ ಇದೆ ಅವರಣ್ಣ ರಾಘವೇಂದ್ರ ರಾಜ್ಕುಮಾರ್ ಅವರ ಮನೆ. ಮುಂಚೆ ಇವೆರಡೂ ಮನೆ ಒಟ್ಟಿಗೆ ಇತ್ತು. ಅಣ್ಣ ಅವರಿದ್ದ ಕಾಲದಲ್ಲಿ ಆಗ ಶಿವಣ್ಣನು ಇದೇ ಮನೆಯಲ್ಲಿ ವಾಸ ಇದ್ರು. ನಂತರ ರಾಘವೇಂದ್ರ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಅಕ್ಕಪಕ್ಕದಲ್ಲೇ ಒಂದೇ ತರಹದ ಎರಡು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಸದಾಶಿವನಗರಕ್ಕೆ ಎಂಟ್ರಿ ಕೊಟ್ಟಿರೋದು ರಿಯಲ್ ಸ್ಟಾರ್ ಉಪೇಂದ್ರ. ಮುಂಚೆ ಕತ್ರಗುಪ್ಪೆಯಲ್ಲಿದ್ದ ಉಪೇಂದ್ರ ಅವರು ಇತ್ತೀಚೆಗೆ ತಾನೇ ಸದಾಶಿವನಗರಕ್ಕೆ ಶಿಫ್ಟ್ ಆಗಿದ್ದಾರೆ. ಬಂಗಾರಪ್ಪನವರ ಮಗ ಮಾಜಿ ಮಂತ್ರಿ ಕುಮಾರ್ ಬಂಗಾರಪ್ಪನವರು ಸಹ ಇರೋದು ಇದೇ ಸದಾಶಿವನಗರದಲ್ಲಿ. ಕುಮಾರ್ ಬಂಗಾರಪ್ಪ ಅವರ ಸಹೋದರ ಮಧು ಬಂಗಾರಪ್ಪ ಅವರು ಸಹಿತ ನಿಮಗೆ ಗೊತ್ತೇ ಇದೆ, ಈಗಿನ ಶಿಕ್ಷಣ ಮಂತ್ರಿಗಳು. ಅವರು ಸಹ ಸದಾಶಿವನಗರದಲ್ಲೇ ವಾಸ ಮಾಡ್ತಾರೆ. ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿಯ ಕ್ವೀನ್ ಅಂತಾನೆ ಹೇಳಬಹುದು ಮಾಲಾಶ್ರೀ. ಅವರ ಮನೆ ಸಹ ಇದೇ ಸದಾಶಿವನಗರದಲ್ಲಿ ಇದೆ. ಮಾಜಿ ಮುಖ್ಯಮಂತ್ರಿ, ಹಿರಿಯ ಮುತ್ಸದ್ದಿ, ನಿಮ್ಮೆಲ್ಲರ ನೆಚ್ಚಿನ ಎಸ್.ಎಂ. ಕೃಷ್ಣ ಅವರ ಮನೆ ಸಹ ಇದೇ ಸದಾಶಿವನಗರದಲ್ಲಿ ಇದೆ. ಎಸ್.ಎಂ. ಕೃಷ್ಣ ಅವರ ಬೀಗರು, ಜೊತೆಲಿ ಶಿಷ್ಯ. ಹಾಗೆ ಈಗ DCM ಆಗಿರುವಂತಹ DK ಶಿವಕುಮಾರ್ ಅವರ ಮನೆ ಒಂಥರ ಸದಾಶಿವನಗರದ ಹೊಸ ಲ್ಯಾಂಡ್ ಮಾರ್ಕ್ ಅಂತಾನೆ ಹೇಳ್ಬೋದು. ಅವರ ಮನೆ ಮತ್ತು ಕಚೇರಿ ಎರಡೂ ಇರೋದು ಸದಾಶಿವನಗರದಲ್ಲೇ. DK ಶಿವಕುಮಾರ್ ಅವರ ಮನೆಯ ಆಸುಪಾಸಿನಲ್ಲೇ ಅವರ ಸಹೋದರ DK ಸುರೇಶ್ ಅವರ ಮನೆ ಕೂಡ ಇದೆ. ಇನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ ರಾಜಕೀಯ ಮಾಡಿದ್ರು ಕೂಡ ಅವರ ಮನೆ ಇರೋದು ಇದೇ ಸದಾಶಿವನಗರದಲ್ಲಿ. ಹೀಗೆ ಸಾಕಷ್ಟು ಜನ ಅವರ ತವರು ಬೇರೆ ಇರಬಹುದು, ಅವರ ಕ್ಷೇತ್ರ ಬೇರೆ ಇರಬಹುದು, ಆದರೆ ಸದಾಶಿವನಗರದಲ್ಲೊಂದು ಮನೆ ಮಾಡೋದು ಲಕ್ಕಿ ಅಂತ ಭಾವಿಸ್ತಾರೆ. ಹಾಗಾಗಿಯೇ ಸದಾಶಿವನಗರದ ಸಾಹುಕಾರರು ಅಂತ ಅವರು ಕರೆಸ್ಕೊಳ್ತಾರೆ. ಹೀಗೆ ಇನ್ಯಾವ ಏರಿಯಾದಲ್ಲಿ ಯಾವ ಸೆಲೆಬ್ರಿಟಿಗಳಿದ್ದಾರೆ ಅಂತ ಟ್ರ್ಯಾಕ್ ಮಾಡಿ, ಟ್ರೇಸ್ ಮಾಡಿ ನಿಮ್ಮ ಎದುರುಗಿಡ್ತೀವಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.